ಪ್ರತಿಭೆಗಳು ರಾಷ್ಟ್ರಮಟ್ಟದಲ್ಲಿ ಬೆಳೆಯಲು ಮನ್ಸುಖ್ ಮಾಂಡವಿಯ ಕರೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ನಗರದ ಈಜುಕೊಳದ ಪ್ರತಿಭೆಗಳಿಗೆ ಕೇಂದ್ರ ಸರ್ಕಾರ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸುಸಜ್ಜಿತ ಕ್ರೀಡಾ ಸಂಕೀರ್ಣ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಪ್ರಹ್ಲಾದ್ ಜೋಶಿರವರ ಮನವಿಗೆ ಸ್ಪಂದಿಸಿ ಅಂತಾರಾಷ್ಟ್ರೀಯ ಈಜುಕೊಳದ ನಿರ್ಮಾಣ ಮಾಡಿದ್ದಾರೆ. ಇದನ್ನ ವಿವಿಧ ರಾಜ್ಯಗಳಿಂದ ಈಜು ಸ್ಪರ್ಧೆಯಲ್ಲಿ ಧಾರವಾಡಿಗರು ರಾಷ್ಟ್ರಮಟ್ಟದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಎಂದು ಸುಸಜ್ಜಿತ ಕ್ರೀಡಾ ಸಂಕೀರ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕೇಂದ್ರ ಸರ್ಕಾರದ ಕ್ರೀಡಾ ಮತ್ತು ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯರವರು ಹೇಳಿದರು. ಕೇಂದ್ರ ಸರ್ಕಾರದ ಕ್ರೀಡಾ ಸಂಕೀರ್ಣ ಕಟ್ಟಡ ಸುಮಾರು 50 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಜುಕೊಳದ ನಿರ್ಮಾಣ ಮಾಡಲಾಗಿದೆ ಎಂದು ಕೇಂದ್ರ ಸರ್ಕಾರ ಸಚಿವರು ಹಾಗೂ ಲೋಕಸಭಾ ಸದಸ್ಯರಾದ ಪ್ರಹ್ಲಾದ್ ಜೋಶಿರವರು ಹೇಳಿದರು. ವಿರೋಧ ಪಕ್ಷದ ಉಪನಾಯಕರಾದ ಅರವಿಂದ್ ಬೆಲ್ಲದ್ ರವರು ಕೇಂದ್ರ ಸಚಿವರನ್ನ ಮತ್ತು ಎಲ್ಲ ಅತಿಥಿಗಳನ್ನ ಸ್ವಾಗತಿಸಿದರು. ರವಿ ಕುಲಕರ್ಣಿ ಕಾರ್ಯಕ್ರಮವನ್ನ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಸಭಾಪತಿಗಳಾದ ಬಸವರಾಜ್ ಹೊರಟ್ಟಿ, ಎಂಆರ್ ಪಾಟೀಲ್, ಶಾಕೀರ್ ಸನದಿ, ಜ್ಯೋತಿ ಪಾಟೀಲ್, ವೆಂಕಟೇಶ್ ಚಾವಾನ್, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಮಹಾನಗರ ಆಯುಕ್ತರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈಜುಕೊಳದ ಬಗ್ಗೆ ಮಾಜಿ ಬಿಜೆಪಿ ಯುವ ಮುಖಂಡರಾದ ಕುಮಾರ್ ಪಾಟೀಲ್ ರವರು ಮಾತನಾಡಿ, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿರವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಈಜುಕೊಳದ ಬಗ್ಗೆ ಜನರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಏನು ಧಾರವಾಡದಲ್ಲಿ ಅಂತಾರಾಷ್ಟ್ರೀಯ ಒಂದು ಈಜುಗೊಳವನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಮುತ್ಸಜ್ಜಿ ರಾಜಕಾರಣಿ ಹಾಗೂ ಅಭಿವೃದ್ಧಿ ಹರಿಕಾರ ನಮ್ಮ ಭಾಗದ ಎಂಪಿಗಳು ಹಾಗೂ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ವಿಶೇಷ ಕಾಳಜಿಯ ಮೇರೆಗೆ ಧಾರವಾಡದಲ್ಲಿ ಇಂಥ ಒಂದು ಅಂತಾರಾಷ್ಟ್ರೀಯ ಈಜುಗೊಳ CSR ಫಂಡ್ನಲ್ಲಿ ಆಗೈತಿ. ಸುಮಾರು 50 ಕೋಟಿ ವೆಚ್ಚದ ಅಂದಾಜು ವೆಚ್ಚದಲ್ಲಿ ಈ ಒಂದು ಈಜುಗೊಳ ರೆಡಿಯಾಗಿ ಇವತ್ತು ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಈ ಒಂದು ಈಜುಗೊಳವನ್ನು ಸ್ಪೋರ್ಟ್ಸ್ ಅಂದರೆ ಕ್ರೀಡಾಪಟುಗಳು ತರಬೇತಿ ತಗೊಂಡು, ಯಾಕಂದರೆ ಈಜು ಒಂದು ಕ್ರೀಡಾ ಪ್ರತಿಭೆಗಳು ನಮ್ಮಲ್ಲಿ ಕಡಿಮೆ. ಹಾಗಾಗಿ ಆ ಉದ್ದೇಶದಿಂದ ದೇಶದ ಮೂಲಮೂಲೆಯಿಂದನೂ ಕೂಡ ದೇಶದ ವಿವಿಧ ಕಡೆಗಳಿಂದ ಈಜುಗೊಳದ ತರಬೇತಿ ಸ್ಪೋರ್ಟ್ಸ್ ಮ್ಯಾನ್ ಬರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು, ನಮ್ಮ ಕಡೆಯಿಂದ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದೊಂದು ಈಜುಗೊಳನ್ನು ರೆಡಿ ಮಾಡಿದ್ದಾರೆ. ಹಾಗಾಗಿ ಇದರ ಸದುಪಯೋಗ ಎಲ್ಲ ನಾಗರಿಕರು, ತಮ್ಮ ಮಕ್ಕಳು ಹಾಗೂ ಎಲ್ಲ ನಾಗರಿಕರು ಇದರ ಸದುಪಯೋಗ ಪಡ್ಕೋಬೇಕಂತೇಳಿ ಈ ಮೂಲಕ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊತ, ವಿಶೇಷವಾಗಿ ಇಂಥ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಧಾರವಾಡ ಜಿಲ್ಲೆಗೆ, ಅದು ಎಸ್ಪೆಷಲಿ ಅದರ ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು, ಗ್ರಾಮೀಣ ಅಭಿವೃದ್ಧಿ ಆಗಿರ್ಬೋದು, ಎಲ್ಲದ ವಿಚಾರದಲ್ಲೂ ನಮ್ಮ ಸಂಸದರು ಹೆಚ್ಚಿನ ಆಸಕ್ತಿ ತಗೊಂಡು ಈ ಒಂದು ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ತುಂಬಾ ಚಿರಋಣಿಯಾಗಿರ್ತೇವೆ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೇವೆ. ಇಂಥ ಒಂದು ಸುಮಾರು 50 ಕೋಟಿ ವೆಚ್ಚದಲ್ಲಿ CSR ಫಂಡ್ನಲ್ಲಿ ಹಮ್ಮಿಕೊಂಡಂತ ನಮ್ಮ ಕೇಂದ್ರ ಸಚಿವರು ಲೋಕಾರ್ಪಣೆ ಮಾಡ್ತಕ್ಕಂಥ ಈ ಕಾರ್ಯಕ್ರಮವನ್ನು ನಮಗೆ ಒದಗಿಸಿ ಕೊಟ್ಟಾರಲ್ಲ, ಹಾಗಾಗಿ ನಾವು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕುಮಾರ್ ಪಾಟೀಲ್, ಬಿಜೆಪಿ ಮಾಜಿ ಯುವ ಮೋರ್ಚಾ ಉಪಾಧ್ಯಕ್ಷ. ನಮಸ್ಕಾರ, ನಾ ರಾಜು ಜುಗ್ಲೂರ್ ಅಂತೇಳಿ. ನಾ ಭಾಳ ದಿವಸದಿಂದ ಈ ರೋಡಿಗೆ ಇಲ್ಲಿ ಧಾರವಾಡದಾಗ ಅಡ್ಡಾಡ್ತಿದ್ದೆ. ಬಟ್ ನಮಗೊಂದು ಕೊರತೆ ಇತ್ತು, ಧಾರವಾಡ ನಾಗರಿಕರಿಗೆ ಮತ್ತು ಇಲ್ಲಿಯ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಇರಲಿಲ್ಲ. ಸೊ ಹಿಂಗಾಗಿ ನಮ್ಮ ಭಾಳ ದಿವಸದಿಂದ ಬೇಡಿಕೆ ಈಗ ನಮಗೆ ಈಡೇರಿದೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಈ ಕ್ಷೇತ್ರದ ಸಂಸದರಾದ ಪ್ರಹ್ಲಾದ್ ಜೋಶಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಚಂದ್ರಕಾಂತ್ ಬೆಲ್ಲದವ್ರಿಗೂ ಒಂದು ಧನ್ಯವಾದಗಳನ್ನು ಹೇಳ್ತೇನೆ. ಸೊ ಇದಾಗಿದ್ದಕ್ಕೆ ಭಾಳ ಅನುಕೂಲ ಆಗೈತಿ. ಸ್ಪೋರ್ಟ್ಸ್ ಬೇಕಾಗಿತ್ತು. ಸೊ ಅದಕ್ಕೆ ನನ್ನ ಒಂದೆರಡು ಅನಿಸಿಕೆಗಳನ್ನು ಹೇಳಿದ್ದೇನೆ. ನಾನು ಇಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ ಧಾರವಾಡ ಸರ್. ಧಾರವಾಡದ ಇದು ಭಾಳ ದಿವಸ ಆಯಿತು. ನಮಗಿದು ಅವಶ್ಯಕತೆ ಇತ್ತು, ಭಾಳ ದಿವಸದಿಂದ ಬೇಡಿಕೆ ಇತ್ತು. ಬಟ್ ನೆನೆಗುದಿಗೆ ಬಿದ್ದಿತ್ತಿದ್ವು, ಕೆಲಸ ಭಾಳ ಲೇಟ್ ಆಯಿತು. ಸೊ ಆದರೂ ಕೂಡ ಒಳ್ಳೆ ಒಂದು ಬೇಕಾಗಿತ್ತು. ಅದರ ತಕ್ಕಂಗೆ ನಮ್ಗೆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಆಗಿದೆ. ಸೊ ಅದಕ್ಕೆ ನನ್ನ ಸಂಸದರಿಗೆ ಮತ್ತು ಶಾಸಕರಿಗೆ ಧನ್ಯವಾದಗಳನ್ನ ಹೇಳ್ತೇನೆ, ಎಲ್ಲ ನಾಗರಿಕರ ಪರವಾಗಿ. ಇದು ತುಂಬ ಒಳ್ಳೆಯ ಕ್ವಾಲಿಟಿ ಮಾಡಿದ್ದಾರೆ. ಸೊ ಅದನ್ನು ನೋಡಿದ್ರೆ ಗೊತ್ತಾಕೈತಿ. ಸೊ ಈ ಕ್ವಾಲಿಟಿ ನಮಗೆ ಬೇಕಾಗಿತ್ತು. ಆಮೇಲೆ ಏನೈತಿ, ಇದನ್ನ ಮೇಂಟೆನೆನ್ಸ್ ಭಾಳ ಚೆನ್ನಾಗಿ ಮಾಡಬೇಕು ಮತ್ತು ನಾಗರಿಕರು ಇದನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಸೊ ಇದು ಅಂದ್ರೆ ದುಡ್ಡು ಜಾಸ್ತಿ ಹಾಕಿದ್ರಿಂದ ಒಳ್ಳೆ ರೀತಿಯಿಂದ ಕ್ಲೀನ್ ಮೇಂಟೈನ್ ಮಾಡಬೇಕು ಅಂತ ನಾನು ಅವ್ರಿಗೆ ಹೇಳ್ತೇನೆ ಅನಿಸಿಕೆ. ಮತ್ತು ಜನರು ಇದನ್ನ ಸ್ವಚ್ಛತೆಯನ್ನು ಕಾಪಾಡಬೇಕು. ಇನ್ನೊಂದು ಅನಾನುಕೂಲವಾಗಿದೆ ಏನಂತಂದ್ರೆ, ಮಹಿಳೆಯರು ಈಗ ಈಜುಕೊಳಕ್ಕೆ ಬಂದಾಗ ಈಜುಕೊಳದಲ್ಲಿ ನಮ್ಗೆ ಅವ್ರಿಗೆ ಅಂದ್ರೆ ಅವ್ರ ಡ್ರೆಸ್ ಆಯ್ತು, ಅವ್ರಿಗೆ ಮಹಿಳೆಯವ್ರಿಗೆ ಇದನ್ನು ಕಾಪಾಡ್ಕೊಳಕ್ಕೆ ಒಂದು ಇದನ್ನು ಡ್ರೆಸ್ ಚೇಂಜಿಂಗ್ ಆಯ್ತು, ಆಮೇಲೆ ಎಲ್ಲ ಫುಲ್ ಓಪನ್ ಇದೆ. ಸೊ ಅದಕ್ಕೋಸ್ಕರ ಇದಕ್ಕೆ ಏನಾರ ಒಂದು ತಡೆ ಮಾಡ್ಬೇಕಂದ್ರೆ ಅನುಕೂಲ ಮಾಡ್ಕೊಳ್ಬೇಕಾಗಿ ನಾನು ಅವ್ರಿಗೆ ಕೇಳ್ಕೊಳ್ತೇನೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಸರ್ಕಾರದ ಒಂದು ಒಳ್ಳೆ ಕಾರ್ಯದ ನಿಮಿತ್ತ ಹುಬ್ಬಳ್ಳಿ ಧಾರವಾಡ ಜನರಿಗೆ ಒಂದು ಉತ್ತಮವಾದ ಅಂತಾರಾಷ್ಟ್ರೀಯ ಮಟ್ಟದ ಸ್ವಿಮ್ಮಿಂಗ್ ಪೂಲ್ ಈಜುಗೊಳ ಇಲ್ಲಿ ನಿರ್ಮಾಣವಾಗಿರೋದು ತುಂಬ ಸಂತಸ ತಂದಿದೆ. ಇದರಿಂದ ಇಲ್ಲಿ
ಇದ್ದಂಥ ಯುವತಿಯರಿಗೆ ಅಥವಾ ಒಳ್ಳೆ ಕ್ರೀಡಾಪಟುಗಳಿಗೆ ಒಂದು ಒಳ್ಳೆ ಪ್ರತಿಭೆ ತೋರಿಸಲು ಒಳ್ಳೆ ಅವಕಾಶ ಸಿಕ್ಕಂತಾಗಿದೆ. ಯುವ ಜನರು ಇದರ ಸದುಪಯೋಗ ಪಡಿಸ್ಕೋಬೇಕೆಂದು ನಾನು ಬಯಸುತ್ತೇನೆ. ಇಲ್ಲಿರುವ ಶಾಲಾ ಕಾಲೇಜುಗಳು ಇದರದ ಒಳ್ಳೆ ರೀತಿಯಾಗಿ ಉಪಯೋಗಿಸಿಕೊಂಡು ಮುಂದೆ ಒಳ್ಳೆ ಈಜುಪಟುಗಳನ್ನು ತಯಾರಿ ಮಾಡುವ ಒಂದು ಗುರಿಯನ್ನು ಹೊಂದುವ ಯೋಜನೆ ಇದೆ. ಕಿರಣ್ ಹಿರೇಮಠದೆ, ನಾನು ಒಬ್ಬ ಈಜು ತರಬೇತುದಾರ. ನಾ ಡಾಕ್ಟರ್ RS ಹಿರೇಮಠ ಅಂತ ಹೇಳಿ, ನಾವು ಈ ಧಾರವಾಡ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸುಮಾರು 1975ರಿಂದ ಸ್ವಿಮ್ಮಿಂಗ್ ಮಾಡ್ತಿದ್ದೆ. ಸುಮಾರು ಈಗ ಮೊದಲ 33 ಮೀಟರ್ ಪೂಲ್ ಇತ್ತು, ಈಗಿದು ಇಂಟರ್ನ್ಯಾಷನಲ್ ಲೆವೆಲ್ ಪೂಲ್ ಆಗಿದೆ. ಇದರಿಂದ ಇಲ್ಲಿ ಜನರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಂತ. ಯಾಕಂದ್ರೆ ನ್ಯಾಷನಲ್ ಲೆವೆಲ್ ಆಗಲಿ ಇಂಟರ್ನ್ಯಾಷನಲ್ ಲೆವೆಲ್ ಆಗಲಿ ಇಲ್ಲೇ ಹುಡುಗರು ತಯಾರಾಗುವ ಒಂದು ಒಳ್ಳೆಯ ಅವಕಾಶ. ಇದು ಬಹಳ ಮಹತ್ವದ ಬೆಳವಣಿಗೆ ಅಂತ ನನಗನ್ನಿಸ್ತದೆ. ಮತ್ತು ಇದನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಸಹಾಯ ಮಾಡಿದ ರಾಜಕಾರಣಿಗಳಿರ್ಬೋದು, ಕೇಂದ್ರೀಯ ಮಂತ್ರಿಗಳು, ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆ ಜನರ ಪರವಾಗಿ ಸಲ್ಲಿಸ್ತೇನೆ. ಇದೊಂದು ಬಹಳ ಉತ್ತಮವಾದ ವ್ಯವಸ್ಥೆ. ಈ ವ್ಯವಸ್ಥೆನ ನಮ್ಮ ಸಾರ್ವಜನಿಕರು ಇದರ ಸದುಪಯೋಗ ಮಾಡ್ಕೋಬೇಕಂತ ಹೇಳಿ ನಂದು ಕಳಕಳಿಯ ವಿನಂತಿ. ಇದ್ರದ್ದು ನಿರ್ವಹಣೆ ಮಾತ್ರ ಖಾಸಗಿ ಕೊಡಬಾರ್ದು. ಖಾಸಗಿ ಕೊಟ್ರೆ ಸ್ಟ್ಯಾಂಡರ್ಡ್ ಉಳಿದಿಲ್ಲ, ಆಮೇಲೆ ಪರ್ಪಸ್ ಸರ್ವ್ ಆಗೋದಿಲ್ಲ. ಯಾಕಂದ್ರೆ ಇಲ್ಲೇ ಒಳ್ಳೊಳ್ಳೆ ಸ್ವಿಮ್ಮರ್ಸ್ ತಯಾರಾಗಬೇಕು. ಆ ಸ್ವಿಮ್ಮರ್ಸ್ ತಯಾರಾಗಬೇಕಂತಂದ್ರೆ ಖಾಸಗಿ ಅವ್ರಿಗೆ ಕೊಟ್ಟರೆ ಉಪಯೋಗ ಆಗೋದಿಲ್ಲ. ಕ್ರೀಡಾ ಇಲಾಖೆ ಅವರಾಗಲಿ ಕಾರ್ಪೊರೇಷನ್ ಆಗಲಿ ಅವ್ರು ನಡೆಸಿದ್ರೆ ಇಲ್ಲೇ ಪರ್ಪಸ್ ಸರ್ವ್ ಆಗ್ತದೆ ಅಂತ ನನಗನ್ನಿಸ್ತದೆ. ಇನ್ನೊಂದು ಮಹತ್ವದ ಸಂಗತಿ ಇಲ್ಲೇ ತಮ್ಮ ಎದುರಿಗೆ ಪ್ರಸ್ತುತಪಡಿಸ್ಬೇಕಂತೇನಿ. ಇಲ್ಲಿ ಸಿಬ್ಬಂದಿ ವರ್ಗದವ್ರು ಏನೈತಲ್ಲ, ಸಿಬ್ಬಂದಿ ವರ್ಗದವ್ರನ್ನ ನೇಮಿಸಬೇಕಾದ್ರೆ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಒಳ್ಳೆ ನುರಿತ ಕ್ವಾಲಿಫೈಡ್ ಸಿಬ್ಬಂದಿ ನೇಮಿಸ್ಕೊಳ್ಬೇಕು. ಒಳ್ಳೆ ಕೋಚ್, ಲೈಫ್ ಗಾರ್ಡ್, ಆಮೇಲೆ ಮತ್ತು ಇನ್ನಿತರೆ ಒಳ್ಳೆ ನುರಿತ ಸಿಬ್ಬಂದಿ ನೇಮಿಸ್ಕೊಳ್ಳೋದ್ರಿಂದ ಇಲ್ಲೇ ಬಹಳ ಜನರಿಗೆ ಉಪಯೋಗ ಆಗ್ತದೆ ಅಂಥೇಳಿ ನನಗೆ ಅನಿಸ್ತದೆ. ಆಮೇಲೆ ಇಷ್ಟೆಲ್ಲ ಸರ್ಕಾರದ ದುಡ್ಡು ಖರ್ಚು ಮಾಡಿ ಇದನ್ನು ಖಾಸಗಿ ಅವ್ರಿಗೆ ಕೊಟ್ರೆ ಅದು ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಒಳ್ಳೊಳ್ಳೆ ಇಲ್ಲೇ ಸ್ವಿಮ್ಮರ್ಸ್ ತಯಾರಾಗಬೇಕು, ಅದರ ಉದ್ದೇಶ ಅದ ಮಾಡಿದ್ದು. ಸ್ವಿಮ್ಮರ್ಸು ತಯಾರಾಗಬೇಕು, ಸಾರ್ವಜನಿಕರ ಹೆಲ್ತ್ ದೃಷ್ಟಿಯಿಂದನ ಇದು ಒಳ್ಳೆ ಉಪಯೋಗ ಆಗ್ಬೇಕಂತಂದ್ರೆ ಸರ್ಕಾರದವರು ನಡೆಸ್ಬೇಕು. ಇದೆಲ್ಲ ಸಣ್ಣ ಹುಡುಗರಿಗೆ ಮತ್ತು ಒಲಿಂಪಿಕ್ ಲೆವೆಲ್ಗೆ ಧಾರವಾಡದಾಗ ಇರ್ಲಾರ್ದವ್ರಿಗೆಲ್ಲ ಭಾರಿ ಉಪಯೋಗ ಆಗೈತಿ ಇದು. ಮತ್ತು ಇವತ್ತು ಇನಾಗ್ರೇಷನ್ ಇದ್ದಿದ್ದಂತ್ರ ಎಲ್ಲ ನಮ್ಮ ಧಾರವಾಡ ಜನತೆ ಸುತ್ತಮುತ್ತ ಧಾರವಾಡ ಇದ್ದವ್ರಿಗೆಲ್ಲರಿಗೂ ಉಪಯೋಗ ಆಕೈತೆ. ಇದು ಸರ್ಕಾರ ಯಂತ್ರನ ನಡೆಸಿದ್ರೆ ಭಾರಿ ಚಲೋ ಆಕೈತಿ. ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಅನುದಾನ ಬಂದಿದ್ದಕ್ಕೆ ಇದು ಇನ್ನೂ ಗೌರ್ಮೆಂಟ್ ಕಡೆನೇ ಇದ್ರೆ ಇನ್ನೂ ಹೆಚ್ಚಿಗೆ ಮಟ್ಟಕ್ಕೆ ಲೆವೆಲಿಗೆ ಹೋಗೈತೆ ಅಂತ ಹೇಳಿ ಎಲ್ಲ ಯುವಕರು ಸಣ್ಣ ಹುಡುಗರು ಎಲ್ಲರೂ ಬಂದು ಇದರದ್ದು ಉಪಯೋಗ ತಗೋಬೇಕಂತ ಹೇಳ್ಬಿಡಿ. ಶಿವಶಂಕರ್. ನಾನು ಚಂದ್ರಕಾಂತ್ ಲಾಳ್ಗೆ, ಧಾರವಾಡದ ಅಭ್ಯರ್ಥಿಯಾಗಿ ಮೊದಲು 96-98 ಇಸ್ವಿಯಲ್ಲಿ ಈಜುಗಳು ಚಿಕ್ಕದಾಗಿತ್ತು. ಈಗ ಅದರ ಪ್ರಕಾರ ಇದು ವಿಸ್ತೀರ್ಣವಾಗಿದೆ. ಪ್ರಹ್ಲಾದ್ ಜೋಶಿ, ಅರವಿಂದ್ ಬೆಲ್ಲದವರ ವತಿಯಿಂದ ಇದು ಕನಸು ನನಸಾಗಿದೆ. ಮತ್ತು ನಮ್ಮ ಅಂತಾರಾಷ್ಟ್ರೀಯ ಮತ್ತು ಮೇಲ್ಮಟ್ಟದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹಕ್ಕಾಗಿ ಇಲ್ಲಿ ಎಲ್ಲ ರೀತಿಯ ಈಜುಗೋಳವನ್ನು ಇಂಪ್ರೂವ್ಮೆಂಟ್ ರೀತಿಯಿಂದ ತಯಾರಾಗಿದೆ. ಹಾಗೂ ಉತ್ತಮ ತರಬೇತಿಗಾರರನ್ನು ನೇಮಿಸಿ ಅವರ ಸದುಪಯೋಗವನ್ನು ಜಿಲ್ಲಾ ಮಟ್ಟದ ಮತ್ತು ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಂಥ ಈಜುಗಳಿಗೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕು. ಎಷ್ಟು ಅಲ್ಲಿಂದ ಕರೆಸಿದ್ರು ಹಿಡಿಯಾಕಂತ ಗೊತ್ತದ ಸರ್, ಗೂಂಡ್ ಹೊಡ್ಯಾಕ ಇದನ್ನ ಮಾಡಕ ನಾಟ್ಲಿಲ್ಲ. ಬೊಮ್ಮನಹಳ್ಳಿ ಡ್ಯಾಮ್ ಒಳಗೆ ಸಮುದ್ರ ಒಳಗೆ ಇಷ್ಟಾಡ್ಬೇಕು, ನಾಲ್ಬಾರ್ದು ಶಾಸ್ತ್ರಿ ಯಾಕೆ ಇಷ್ಟಾಡಲಿಲ್ಲ, ಇಷ್ಟಾಡಕ್ಕೆ ಕರ್ತಿಲ್ಲ. ಇವ್ರೇನಿಲ್ಲ, ಬರೀ ಇಷ್ಟರ ಮಂದಿ ಹಾಕೋದು, ಬೂಟ್ ಹಾಕೋದು, ಕೆಲಸನೂ ಮಾಡೋದಿಲ್ಲ. ಕಾಮ್ ಕಟ್ಕೊಂಡು ನಾವು ಬರ್ತೇವೆ. ಅದಕ್ಕೆ ಮೊದಲಿನ ದಿನ ಹೆಂಗಿತ್ತು, ಮೊದಲಿನ ದಾಖಲೆ ಹೆಂಗಿತ್ತು, ಆ ಥರ ನಾವು ಈಗ ಬರಬೇಕು. ಈಗ ಮೊದಲ ಹೀರೋ ಇತ್ತು ನಮ್ಮ ಔಟೋರ್ ಧಾರವಾಡ, ಈಗ ಜೀರೋ ಆಗೈತಿ. ಯಾಕೆ ಹೊರಗಿನವ್ರು ಮತ್ತೆ ಹೊಡಿತಾರೆ. ಯಾಕಂದ್ರೆ ನಿಮ್ಮ ಮೊದಲ ರೀ ಅಂತ ಅಂತಿದ್ರು ಹೊರಗಿನವರು, ಬರ್ರಿ ಅಂತಾರೆ. ಯಾಕೆ ಏನಿದೆ ಅಂತಾರೆ, ಮರ್ಯಾದೆ ತಗಲ್ಬಿಟ್ರು. ಯಾಕೆ ಹೊರಗಿನವ್ರ ಮುಂದೆ ಬರಕತ್ತಾರ. ಇಲ್ಲಿ ಎಲ್ಲ ಅನ್ಕೊಳ್ತಾ ಇದ್ರು, ಇವರು ಮಾಡೋದಿಲ್ಲ. ಹೊರಗಿನವ್ರಿಗೆ ಏನಿಲ್ಲ ಅಂಥವ್ರ ಮುಂದೆ ಹಾಕಿ ಬರ್ತಾರೆ. ಅದಕ್ಕೆ ಮೊದಲಿನಂಗೆ ನಾವು ಬರ್ಬೇಕು.
ಉತ್ತಮ ಹೊರಗಿನವ್ರು ಏನಿರ್ತಾರೆ ಡಾಕ್ಟ್ರ್ ಅಂತವ್ರನ್ನ ಕರೆಸ್ಬೇಕು, ಅವ್ರ ಕಡೆಯಿಂದ ಹಾಕ್ಬೇಕು. ಇವರು ಅವ್ರನ್ನ ಕರ್ಸೋದೇ ಇಲ್ಲ, ಅವ್ರಿಗೆ ಮರ್ಯಾದೆ ಕೊಡೋದಿಲ್ಲ. ಒಳ್ಳೆಯವ್ರಿಗೆ ಮರ್ಯಾದೆನೇ ಇರಲಿ, ಒಳ್ಳೆಯವ್ರಿಗೆ ಮರ್ಯಾದೆ ಇಲ್ಲ, ಒಳ್ಳೆಯವ್ರಿಗೆ ಕೆಲಸಗಾರರಿಗೆ ಮರ್ಯಾದೆ ಇಲ್ಲ, ಏನಿಲ್ಲ. ಇವರೇ ದುಃಖಾಡ್ತಾರೆ, ಇವರೇ ಜಗಳಾಡ್ತಾರೆ. ಈಗ ಇದ್ರೊಳಗೆ ಐತ್ರಿ ರಾಜಕೀಯದೊಳಗೆ ನನ್ಗೆ ಕೊಡ್ತೀನಿ ಮುಂದೆ, ನಿಮ್ಗೆ ಕೊಡ್ತೀನಿ ಮುಂದೆ, ನನ್ಗೆ ಕೊಡ್ತೀನಿ ಮುಂದೆ. ನನ್ನ ಅಕೌಂಟ್ ಒಳಗೆ ಕಡಿಮೆ ಐತಿ, ನಿಮ್ಮ ಅಕೌಂಟ್ ಒಳಗೆ ಕಡಿಮೆ ಐತಿ, ನಾನು ಹಾಕ್ತೇನೆ. ಅದಕ್ಕೆ ಬ್ಯಾಂಕ್ ತೆಗಿಯಾಕತ್ತಾರ ಅವ್ರು ಸೊಳ್ಳೆ ಮಕ್ಕಳು. ಇವರು ಒಬ್ಬೊಬ್ಬರು ಈ ರಾಜಕೀಯ ಒಳಗೆ ಬ್ಯಾಂಕ್ ತೆಗಿಬೇಕಂತ ಮಾಡ್ಯಾರ. ಅಕೌಂಟ್ ರೊಕ್ಕಿಲ್ಲ, ನನ್ನ ಒಂದು ಬ್ಯಾಂಕ್ ತೆಗಿತಾನೆ, ನೀನು ಒಂದು ಬ್ಯಾಂಕ್ ತೆಗಿ, ನನ್ನ ಒಂದು ಬ್ಯಾಂಕ್ ಅಂದ್ರೆ ಇವರು ಏನು, ಇವರು ಖಜಾನೆ ಖಾಲಿ ಮಾಡಿದ್ರು ಇವರು ಸೊಳ್ಳೆ ಮಕ್ಕಳು. ಇವರು ಮೊದಲು ನಂಗಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ತನ್ನ ಜೀವನ ಎಲ್ಲ ಮಡುಪಾಗಿಟ್ಟ. ಏನು ಅವ ಇಷ್ಟರ ಬಟ್ಟೆ ಹಾಕಿದ, ಟಾ ಹಾಕಿದ, ಕೋಟ್ ಹಾಕಿದ, ಏನಿಲ್ಲ, ನಡೆದ ಕೆಲಸ ಮಾಡಿದ, ತೋರಿಸಿದ. ಅದಕ್ಕೆ ಜಗತ್ತಿಗೆ ಲಾಲ್ ಬಹದ್ದೂರ್ ಅಂತ. ಇವರು ಏನಿಲ್ಲ, ಹಿಂದಿಂದ ದುರಂಕು ಗುರಮ್ ಇವರು. ಇವತ್ತು ನಮ್ಮ ಧಾರವಾಡಕ್ಕೆ, ಹುಬ್ಬಳ್ಳಿ ಧಾರವಾಡಕ್ಕೆ ಒಂದು ಅತ್ಯಂತ ಸಂತೋಷದ ಹರ್ಷದಾಯಕ ದಿನ. ನಮ್ಮೆಲ್ಲರ ನಾಯಕರು, ಕೇಂದ್ರ ಸರ್ಕಾರದ ಮಂತ್ರಿಗಳು, ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಪ್ರಯತ್ನದಿಂದ, ಅವರ ಸತತ ಪರಿಶ್ರಮದಿಂದ ಇವತ್ತು ನಮ್ಮ ಧಾರವಾಡಕ್ಕೆ ಒಂದು ಹೊಸ ಒಳಾಂಗಣ ಕ್ರೀಡಾಂಗಣದ ಸಂಕೀರ್ಣ ಆಗಿದೆ. ಈ ಕಾರ್ಯಕ್ರಮಕ್ಕೆ ಬಂದು ಈ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಿರುವಂಥ ನಮ್ಮ ನಾಯಕರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ, ಈ ಕಾರ್ಯಕ್ರಮಕ್ಕಾಗಿ ವಿಶೇಷವಾಗಿ ಬಂದು ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು, ವಿಶೇಷವಾಗಿ ಕ್ರೀಡಾ ಮಂತ್ರಿಗಳಾದ ಶ್ರೀ ಮನ್ಸುಖ್ ಮಾಂಡವೀಯ ಅವರೇ,
ನಮಗೆಲ್ಲ ಹಿರಿಯರು ಮಾರ್ಗದರ್ಶಕರು, ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಗಳು ಆದ ಶ್ರೀ ಬಸವರಾಜ ಹೊರಟ್ಟಿ ಸಾಹೇಬ್ರೆ, ಶ್ರೀ M.R. ಪಾಟೀಲ್ರೆ, ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪೂಜ್ಯ ಮೇಯರ್ ಆದ ಶ್ರೀ ಜ್ಯೋತಿ ಪಾಟೀಲ್ ಅವರೇ, ಶ್ರೀ ಶಿವ ಹಿರೇಮಠ ಅವರೇ, ಶ್ರೀ ಉಪಮೇಯರ್ ಆದ ಶ್ರೀ ಚವ್ಹಾಣ್ ಅವರೇ, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷರಾದ ಶ್ರೀ ಶಕೀರ್ ಅವರೇ, ಹಾಗೂ ಜಿಲ್ಲಾಧಿಕಾರಿಗಳಾದ ಸ್ನೇಹಲ್ ಅವರೇ, CEO ಆದ ಪಾಟೀಲ್ ಅವರೇ, ಹಾಗೂ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಆದ ರುದ್ರೇಶ್ ಅವರೇ, ಹಾಗೂ ಇಲ್ಲಿ ನಡೆದಿರುವಂಥ ಎಲ್ಲ ನಮ್ಮ ಪ್ರಮುಖರೇ ಹಾಗೂ ಕ್ರೀಡಾಭಿಮಾನಿಗಳೇ ಹಾಗೂ ನಮ್ಮ ಎಲ್ಲ ಬೇರೆ ಬೇರೆ ಅಸೋಸಿಯೇಷನ್ನ ಪ್ರಮುಖರೇ, ಅಧ್ಯಕ್ಷರೇ, ಪದಾಧಿಕಾರಿಗಳು, ಇವತ್ತು ನಮ್ಮ ಧಾರವಾಡಕ್ಕೆ ಬಂದು ಭಾಳ ಸಂತೋಷದ ದಿನ. ಭಾಳ ಧಾರವಾಡಕ್ಕೆ ಬೇಕಾದಂಥ ಇವತ್ತೊಂದು ಮಹತ್ವದ ಯೋಜನೆ ಧಾರವಾಡದಲ್ಲಿ ಶ್ರೀ ಪ್ರಹ್ಲಾದ್ ಜೋಶಿಯವರ ಪ್ರಯತ್ನದಿಂದ ಸರ್ಕಾರದ ಒಂದೇ ಒಂದು ರೂಪಾಯಿಯನ್ನು ಕೂಡ ತೆಗೆದುಕೊಳ್ಳದೆ ಅವರು ತಮಗೆ ಇದ್ದಂಥ ಬಾಂಧವ್ಯಗಳನ್ನು, ಸಂಬಂಧಗಳನ್ನು ಉಪಯೋಗಿಸಿಕೊಂಡು ಇವತ್ತು 50 ಕೋಟಿಗಿಂತ ಸುಮಾರು 50 ಕೋಟಿ ಪ್ಲಸ್ ಖರ್ಚು ಮಾಡಿ ಇವತ್ತು ನಮ್ಮ ಧಾರವಾಡಕ್ಕೆ ವರ್ಲ್ಡ್ ಕ್ಲಾಸ್ ಸ್ವಿಮ್ಮಿಂಗ್ ಪೂಲು ಮತ್ತು ಅಷ್ಟೇ ರೀತಿಯ ಒಳಾಂಗಣ ಕ್ರೀಡಾಂಗಣವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ಇದ್ರ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ. ಈಗ ಮತ್ತೆ ಹೆಂಗಿದ್ರು ನಮ್ಮದು ದೊಡ್ಡ ಸ್ಪೋರ್ಟ್ಸ್ ಇದು ಕುಸ್ತಿ ಪ್ರದರ್ಶನ ಐತಿ, ಕುಸ್ತಿ ಆಟ ಐತಿ, ಅಲ್ಲೇ ಒಂದು ಪ್ರಮುಖವಾದ ಸ್ಟೇಜ್ ಕಾರ್ಯಕ್ರಮ ಆಗ್ತೈತಿ. ಹಾಗಾಗಿ ಕ್ರೀಡಾಂಗಣದ ಬಗ್ಗೆ ಉಳಿದೆಲ್ಲ ವಿಷಯಗಳ ಬಗ್ಗೆ ಅಲ್ಲೇ ಮಾತಾಡ್ತೀವಿ. ಮತ್ತೊಮ್ಮೆ ಬಂದಂಥ ತಮಗೆಲ್ಲರಿಗೂ ಸ್ವಾಗತವನ್ನು ಮಾಡಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಾವು ಇವತ್ತಿನ ಈ ಒಂದು ಮಲ್ಟಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸಿನ ಉದ್ಘಾಟನೆಗೆ ಆಗಮಿಸಿರುವಂಥ ಸನ್ಮಾನ್ಯ ರಾಜ್ಯದ ದೇಶದ ಕ್ರೀಡಾ ಮಂತ್ರಿಗಳು ಮತ್ತು ಕಾರ್ಮಿಕ ಮಂತ್ರಿಗಳಾದಂಥ ಮನ್ಸುಖ್ ಮಾಂಡವಿಯಾ ಅವರೇ, ಹಾಗೂ ಹಿರಿಯರಾದಂಥ ಲೆಜಿಸ್ಲೇಟಿವ್ ಕೌನ್ಸಿಲಿನ ಚೇರ್ಮನ್ ಆದಂಥ ಬಸವರಾಜ ಹೊರಟ್ಟಿ ಅವರೇ, ಈ ಭಾಗದ ವಿಧಾನಸಭೆಯ ಸದಸ್ಯರು, ಹಾಗೂ ಇಲ್ಲೇನು DC ಕಚೇರಿಯ ಪಕ್ಕದಲ್ಲಿ ಒಂದು ಹಳೆಯ ಸ್ವಿಮ್ಮಿಂಗ್ ಪೂಲ್ ಅಷ್ಟೇ ಇತ್ತು. ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿಸ್ಕೊಡ್ರಿ ಅಂತ ನನಗೆ ರಿಕ್ವೆಸ್ಟ್ ಮಾಡಿದಂಥ ಫಸ್ಟ್ ರಿಕ್ವೆಸ್ಟ್ ಮಾಡಿದಂಥ ಅರವಿಂದ್ ಬೆಲ್ಲದವರೇ, ಹಾಗೂ M.R. ಪಾಟೀಲ್ ಅವರೇ, ಕುಂದಗೋಳದ ಶಾಸಕರು ಸಂಕನೂರ್ ಅವರೇ, ಮೇಯರ್ ಅವರಾದಂಥ ಜ್ಯೋತಿ ಪಾಟೀಲ್ ಅವರೇ, ಡೆಪ್ಟಿ ಮೇಯರ್ ಅವರಾದಂಥ ಸಂತೋಷ್ ಚವ್ಹಾಣ್ ಅವರೇ, ಹಾಗೂ ಜಿಲ್ಲಾಧಿಕಾರಿಗಳಾದಂಥ ಸ್ನೇಹಲ್ ಅವರೇ, CEO ಆದಂಥ ಭುವನೇಶ್ ಪಾಟೀಲ್ ಅವರೇ, ರುದ್ರೇಶ್ ಗಾಳಿ ಅವರೇ, ಧಾರವಾಡದ ಈ ಕ್ರೀಡಾಂಗಣ ಏನಿದೆ, ಈ ಕ್ರೀಡಾಂಗಣ ಇಲ್ಲೊಂದು ಭಾಳ ಹಳೆಯದಾದಂಥ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು. ನನಗೆ ಅರವಿಂದ್ ಬೆಲ್ಲದವರು ಇವತ್ತು ಹೇಳ್ತಾ ಇದ್ದರು ಇತ್ತು. ಇದನ್ನು ನಾವು ಮೊದಲು ನಮ್ಮ ONGCಯಿಂದ ಶುರು ಮಾಡಿದ್ವಿ. ಆವಾಗ ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಅಗತ್ಯ ಇದೆ ಅಂತೇಳಿ ಅರವಿಂದ್ ಬೆಲ್ಲದವರು ನಂಗೆ ಹೇಳಿದ್ರು, ಅದು ಶುರು ಮಾಡಿದ್ವಿ. ಆದರೆ ಅದಾದಮೇಲೆ ಶುರು ಮಾಡೋಕ್ಕಿಂತ ಮೊದಲ सरकार का स्थितियाँ कैसा रहता है, मैं 1 ही मिनट में एक्सप्लेन करता हूँ, क्योंकि बड़ा फंक्शन इधर बाजू ग्राउंड में है. तो ये लैंड हैंडओवर करने के लिए हमको कम से कम 2.5 वर्ष से 3 वर्ष तक सिर्फ लैंड कंस्ट्रक्शन इसी लैंड में सरकार क्लियर करेंगे. मैं इस पार्टी का नहीं बोल रहा हूँ, ओवरऑल स्थिति कैसा, रेड टेपिज्म कैसा रहता है मैं बता रहा हूँ. बाद में लेजिस्लेटिव काउंसिल का जो चेयरमैन होराटी साहब है, उन्होंने हम तो और अरविंद भी बहुत कोशिश की थी, लेकिन इन्होंने बहुत डांटा सबको. बहुत डांटा मीन्स ये तो डांटना ही करेक्ट है, ऐसे बहुत थोड़ा बुरा भाषा में बोलते. अंत में इसको हैंडओवर किया गया. उस टाइम जो हमने काम दिया था, बाद में वो जो काम कर रहे थे
वो भी डिले हो गया करके वो भाग गए। बाद में हमने RVNL को फिर से काम सौंपाया और हमारा प्रसाद जी है, कहाँ है, हाँ प्रसाद, ये बैठे हैं ना, इन्होंने इसको पूरा किया है और आज आपके करकमलों से ये उद्घाटन हुआ है और मैं आपको बहुत बहुत धन्यवाद अर्पित करता हूँ। मानसिक मांडव्य ಅವ್ರಿಗೆ ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಿ ತಮ್ಮ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೀನಿ. ಇವತ್ತು NMDC, ONGC ಮತ್ತು ಬೇರೆ ಬೇರೆ ನಮ್ಮ ಎಲ್ಲ ರೀತಿಯಾದಂಥ ಬೇರೆ ಬೇರೆ ಕಂಪ್ನಿಗಳು ಇದಕ್ಕೆ ಸಹಾಯ ಮಾಡಿದ್ದಾವೆ ಮತ್ತು ಇಲ್ಲಿ ಭಾಳಷ್ಟು ಸ್ಪೋರ್ಟ್ಸ್ಮನ್ಗಳನ್ನು ಕರ್ಕೊಂಬರಲಿಕ್ಕೆ ನಮ್ಮ ಶಿವು ಹಿರೇಮಠ್ AB पूर्व ಮೇಯರ್ है, he has put lot of effort. ಭಾಳ ಜನ ಸಜೆಷನ್ ಕೊಟ್ಟಿದ್ದಾರೆ. 3 ಜನ 4 ಜನ ಜಿಲ್ಲಾಧಿಕಾರಿಗಳು ಚೇಂಜ್ ಆದರು. ಎಲ್ಲ ಜಿಲ್ಲಾಧಿಕಾರಿಗಳು ಈಗಿನವರು ಸಹಿತವಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನಿಮಗೂ ಧನ್ಯವಾದ. ಈಗ ಹೆಚ್ಚಿನದೇನು ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಅಲ್ಲೇ ಪ್ರಮುಖವಾದಂಥ ಕಾರ್ಯಕ್ರಮ ಅದ. ಶ್ರೀಮಾನ್ ಮನ್ಸುಖ್ ಮಾಂಡವ್ಯ ಅವರು, ಇಲ್ಲಿ ಯಾರು ನೀವು ಸ್ಪೋರ್ಟ್ಸ್ಮನ್ಗಳಿದ್ದೀರಿ, ನಿಮಗೆ ನಾನು ಹೇಳಲಿಕ್ಕೆ ಬಯಸೋದು, ಮನ್ಸುಖ್ ಮಾಂಡವ್ಯ ಅವರು ನಮ್ಮ ದೇಶದ ಅತ್ಯಂತ ಕ್ರಿಯಾಶೀಲ ಒಬ್ಬ ಸ್ಪೋರ್ಟ್ಸ್ ಮಂತ್ರಿಗಳು. ಇತ್ತೀಚೆಗೆ ಒಲಿಂಪಿಕ್ಸ್ದಲ್ಲಿ, ಪ್ಯಾರಾ ಒಲಿಂಪಿಕ್ಸ್ದಲ್ಲಿ ನಾವೇನು ಪದಕಗಳನ್ನು ಗೆದ್ವಿ, ಒಲಿಂಪಿಕ್ಸ್ದಲ್ಲಿಯೂ ನಾವು ಈ ಸರ್ತಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿವಿ. ಪ್ಯಾರಾ ಒಲಿಂಪಿಕ್ದಲ್ಲಿ ಇನ್ನೂ ಹೆಚ್ಚಿನ ಪರ್ಫಾರ್ಮೆನ್ಸ್ ಕೊಟ್ಟಿವಿ ಮತ್ತು 2036 हम ओलंपिक्स ऑर्गेनाइज करने के लिए, होस्ट करने के लिए माननीय प्रधानमंत्री जी के नेतृत्व में मनसुख मांडव्य जी ने प्रयास किया है. भारतदೊಳಗೆ ओलंपिक्स करने के मनसुख मांडव्य जी प्रयास किया है. ऐसे तो बहुत क्रियाशील है, हमारा उनका पुराना मित्रत्व है, दोस्ती है. हमारा रिक्वेस्ट पर इधर आए हुए हैं. बहुत बढ़िया काम उन्होंने ಲೇಬರ್ ಡಿಪಾರ್ಟ್ಮೆಂಟ್ भी किया है. ಲೇಬರ್ ಕೋಡ್ದಲ್ಲಿ ಏನು ಪರಿವರ್ತನೆಯನ್ನು ಮಾಡ್ಯಾರ, ಆ ಪರಿವರ್ತನೆ ಸಹಿತ ಭಾರತದಲ್ಲಿ ಒಂದು ಐತಿಹಾಸಿಕ ಪರಿವರ್ತನೆಯನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಅವರನ್ನು ಸ್ವಾಗತಿಸ್ತಾ, ಇದರ ಮೊದಲನೇದಾಗಿ 2018ರಲ್ಲಿ ನಾನು ಅರವಿಂದ್ ಬೆಲ್ಲದವರು ಸೇರಿ ಇದರ भूमि पूजन ಮಾಡಿದ್ವಿ. 2018 में किया था. समय ज़्यादा लगा क्योंकि लैंड हैंड ओवर डिले हुआ. बाद में वो डिले हुआ, कॉस्ट एस्केलेशन हुआ है करके कोई भाग गए थे. बाद में RVNL को देके इसको इम्प्लीमेंट किया है. और इसमें ಇದರಲ್ಲಿ ಮೊದಲನೇದು ಈಜುಗಳ ನೀರು ಸಂಸ್ಕರಣಾ ಘಟಕ, ವಾಟರ್ ಟ್ರೀಟ್ಮೆಂಟ್ प्लांट, स्विमिंग पूल एंड स्नानगृह, केरम, चेस ऐसे फर्स्ट फ्लोर में है. ಮೊದಲನೇ ಫ್ಲೋರ್ನಲ್ಲಿದೆ. ಸೆಕೆಂಡ್ ಫ್ಲೋರ್ನಲ್ಲಿ ಕಬಡ್ಡಿ, ಕುಸ್ತಿ, ಟೈಕೊಂಡೋ, ಟೇಬಲ್ ಟೆನ್ನಿಸು, ಜಿಮ್ನಾಸ್ಟಿಕ್ಕು ಇವೆಲ್ಲ ಆಡಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇಲ್ಲಿ ಆಗಿದೆ. ಹಾಗಾಗಿ ಇದ್ರ ಜೊತೆಗೆ ಸ್ವಲ್ಪ ಮಟ್ಟಿಗಾದರೂ ಇನ್ಕಮ್ ಜನರೇಟ್ ಆಗಲಿ ಅಂಥೇಳಿ ನಾವು ಇಲ್ಲಿ 4-6 ಅಂಗಡಿಗಳನ್ನು ಕಟ್ಟಿಸ್ತೀವಿ. ಅದನ್ನು ಭಾಳ ಟ್ರಾನ್ಸ್ಪರೆಂಟ್ ವೇದೊಳಗೆ ಜಿಲ್ಲಾಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಕಮಿಷನರ್ ಮೂಲಕ ಮಹಾನಗರ ಪಾಲಿಕೆಯಿಂದ ಅದನ್ನು ಆಪ್ಷನ್ನು ಮಾಡ್ತೀವಿ. ಮತ್ತು ಇದಾದ ನಂತರ ಇದರದ್ದು ಮೇಂಟೆನೆನ್ಸ್ ಬಗ್ಗೆ ನಾನು ಹೊರಟ್ಟಿ ಸಾಹೇಬರಿಗೆ, ಅರವಿಂದ್ ಬೆಲ್ಲದವ್ರಿಗೆ ಏನು ಹೇಳೋದು ಅಂತಂದ್ರೆ, ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ. ಹೊರಟ್ಟಿ ಸಾಹೇಬ್ರೆ, ನೀವು ರಾಜ್ಯ ಸರ್ಕಾರಕ್ಕೂ ಅಗತ್ಯ ಇದ್ದರೆ ಮಾತುಕತೆ ಮಾಡಿ ಇದಕ್ಕೊಂದು ಸೊಸೈಟಿ ಮಾಡಬೇಕು. ಅವರ ಮನ್ಸುಖ್ ಮಾಂಡವ್ಯ ಅವ್ರ ಕ್ಷೇತ್ರದಲ್ಲಿ ಒಂದು ಸೊಸೈಟಿ ಮಾಡ್ಯಾರ. ಇಲ್ಲಾಂದರೆ ಇವನು ಯಾರೂ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. मैं जो कह रहा हूँ इसको जो आपने मॉडल किया है वो मॉडल करने के लिए हमने बताया है. ಎಲ್ಲವೂ ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ, ಸರ್ಕಾರಿ ವ್ಯವಸ್ಥೆಯಲ್ಲೇ ಮಾಡೋದು.
ಆದರೆ ಅದಕ್ಕೆ ಒಂದು ಎನ್ ಜಿ ಒಕ್ಕೆ ಕೊಡಲಿಲ್ಲ ಅಂತಂದರೆ ಯಾರೂ ನಡೆಸೋಕ್ಕಾಗಲ್ಲ ಇದನ್ನು. ಆ ಕಾರಣಕ್ಕಾಗಿ ಇದಕ್ಕೊಂದು ಪ್ರಯತ್ನವನ್ನು ಮಾಡಿ ರಾಜ್ಯ ಅಗತ್ಯ ಇದ್ದರೆ ರಾಜ್ಯ ಸರ್ಕಾರ ಸನ್ನಿಧಿಯವರು ಇದ್ದಾರೆ, ನನಗೆ ಹೇಳೋದು ಮರೆತು ಹೋಯ್ತು, ದಯವಿಟ್ಟು ಕ್ಷಮಿಸಿರಿ. ನಮ್ಮ ಸನ್ನಿಧಿಯವರು ಭಾಳ ಪ್ರೊಆಕ್ಟಿವ್, ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ಯಾವುದೇ ಪೊಲಿಟಿಕಲ್ ಕನ್ಸಿಡರೇಷನ್ ಇಲ್ಲ, ಹೂಡಾದಾಗ ಎಲ್ಲರೂ ಕೆಲಸನೂ ಮಾಡಿಕೊಡ್ತಾರೆ. ಎಲ್ಲರೂ ಸೇರಿ ಇದನ್ನು ನೀವು ಮಾಡಿದರೆ, ಪ್ರದೀಪ್ ಅವರು ಎಲ್ಲರೂ ಇದ್ದೀರಿ, ಜಿಲ್ಲಾಧಿಕಾರಿಗಳ ಮಟ್ಟದಲ್ಲೇ ಮಾಡಿದರೆ ಭಾಳ ಒಳ್ಳೆಯದು. ಇಲ್ಲಾಂದ್ರೆ ಅಗತ್ಯ ಇದ್ದರೆ ನೀವು ಮೇಲೆ ಮಾಡಬೇಕು, ಇಲ್ಲಾಂದ್ರೆ ಇದು ನಡೆಯೋದಿಲ್ಲ. ಇದು ಆಮೇಲೆ ಇದು ಹಾಳು ಬೀಳ್ತದೆ, ಹಿಂದೆ ಹಂಗೆ ಆಗೋದಲ್ಲ ಹಂಗೆ ಆಗ್ತದೆ. ಆ ರೀತಿ ಆಗಬಾರ್ದು. ನಮ್ಮ ಇಚ್ಛೆ ಇಷ್ಟೇ, ಭಾಳ ಅಲ್ಲೇ ಅಡ್ಡಾಡಿ ದುಡ್ಡು ಕಲೆಕ್ಟ್ ಮಾಡಿ ಇದು ಈ ಹಂತಕ್ಕೆ ಬಂದಿದೆ. ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇದೆ. ಪಹಲೆ ऐसे है, ಇಸಿಲಿಯೇ ಆ ಮಾಡೆಲ್ಲು ನಾವು ನಿಮ್ಗೆ ತರಿಸ್ಕೊಡ್ತೀವಿ. ನೀವೆಲ್ಲರೂ ಸೇರಿ ಅದನ್ನು ಮಾಡಿದರೆ ನಾವೊಂದು ಯಾವುದಾದ್ರೂ ಎನ್ ಜಿ ಒಗೆ ಇದನ್ನು ಹಸ್ತಾಂತರ ಮಾಡಿ ಸರ್ಕಾರದ ಕೈಯಲ್ಲಿ ಇಟ್ಕೊಂಡ್ರೆ ಆ ಎನ್ ಜಿ ಒದವರು ಇದನ್ನು ನಡೆಸ್ಬೇಕು. ಇಲ್ಲಾಂದ್ರೆ ಯಾರೂ ನಡ್ಸೋಕ್ಕೆ ಸಾಧ್ಯ ಇಲ್ಲ. ಮತ್ತು ದುಡ್ಡು ಯಾರಿಗಾದ್ರೂ ಈಗ ನಾವು ಹೆಂಗೆ ಹೇಳಿದ್ದೀವಿ ಹಂಗೆ ಮೇಂಟೆನೆನ್ಸ್ಗೆ ಏನು ದುಡ್ಡು ಕಮ್ಮಿ ಬೀಳ್ತದೆ ಅದನ್ನು ಯಾರ್ದಾರ ಕಡೆ ಇಸ್ಕೋಬೇಕು. ವರ್ಷಕ್ಕೆ 2 ಕೋಟಿ 3 ಕೋಟಿ ಹಿಂಗೆ ಇಸ್ಕೊಂಡ್ರೆ ಇಲ್ಲೊಂದು ಸ್ವಲ್ಪ ಫ್ರೀದು ಮೆಂಬರ್ಶಿಪ್ಪು ಎಲ್ಲ ಮಾಡಿ ಡ್ರೈವ್ ತೊಗೊಂಡು ಮಾಡಿದರೆ ಆಗ್ತದೆ. ಆ ದಿಕ್ಕಿನಂತೆ ನೀವು ಪ್ರಯತ್ನ ಮಾಡಬೇಕು ಅಂಥೇಳಿ ನಾನು ಜಿಲ್ಲಾಧಿಕಾರಿಗಳಿಗೂ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಹೊರಟ್ಟಿ ಸಾಹೇಬರು ಇಲ್ಲೆಲ್ಲ ನಮ್ಮೆಲ್ಲರಿಗೂ ಸೀನಿಯರ್ ಇದ್ದಾರೆ, ಅವರು ಇದನ್ನು ನೇತೃತ್ವ ವಹಿಸಿ ಮಾಡಿಸ್ಬೇಕು. ಇಲ್ಲಾಂದ್ರೆ ಹಾಳು ಬಿದ್ದು ಹೋಗ್ತದೆ. ನಮ್ಮ ಉದ್ದೇಶ ಅಷ್ಟೇ, ಬೇರೆ ಏನಿಲ್ಲ. ಅಲ್ಟಿಮೇಟ್ಲಿ ಅಂತಿಮವಾಗಿ ಸರ್ಕಾರದ ಕಂಟ್ರೋಲ್ ಇರ್ತದೆ, ಆದರೆ ನಡೆಸಲಿಕ್ಕೆ ಆದರೆ ಒಬ್ಬರು ಬೇಕಿದೆ. ಈ ಪಿರಾಮಿಡ್ಡು ಹುಬ್ಳಿಯೊಳಗೆ ಯಾವುದೋ ಒಂದು ಎನ್ ಜಿ ಒ ಕೊಟ್ಟಾರೆ, ಇಲ್ಲ ಅದು ನಡೆಯುವುದಿಲ್ಲ ಅದು. ಮತ್ತು ಇಲ್ಲೇ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ಬೇಕು ಅಂಥೇಳಿ ಒಂದು ರಿಕ್ವೆಸ್ಟ್ ಕೊಟ್ಟಾರೆ. ಸಾಧಾರಣ 20-25 ಲಕ್ಷ ರೂಪಾಯಿ ಆಗುವಂಥ 20-25 ಲಕ್ಷ ರೂಪಾಯಿನೂ ನಾವು ಈ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ಏನಿದೆ ಅದನ್ನು ನಮ್ಮ MP ಫಂಡ್ನಲ್ಲೇ ಕೊಟ್ಟು ಅದನ್ನು ಮುಕ್ತಾಯ ಮಾಡಿ ಇದು ಕಂಪ್ಲೀಟ್ ಎಲ್ಲ ಮುಕ್ತಾಯ ಮಾಡಿ ನಾವು ಇದನ್ನು ಹ್ಯಾಂಡ್ ಓವರ್ ಮಾಡ್ತೀವಿ. ಅಷ್ಟರೊಳಗೆ ಒಂದು NGO ತಯಾರು ಮಾಡಿ ಅಲ್ಲಿವರೆಗೆ ಜಿಲ್ಲಾಧಿಕಾರಿಗಳು ಇಲ್ಲೊಂದಿಬ್ಬರು ಪೊಲೀಸರನ್ನ ಹಾಕ್ಬೇಕು. ಯಾಕಂದರೆ ಈಗ ನಾವು ಪ್ರಸಾದ ಏನಂತಾರೆ, ನಂದು ಮುಗಿದು ನಾನು ಗಾರ್ಡ್ ಹಿಡಿದಿಲ್ಲ ಅಂತಾರೆ, ಇಲ್ಲಾಂದ್ರೆ ಹಾಳಾಗ್ತದೆ. ಇದು ಒಂದಿಬ್ಬರು ಪೊಲೀಸರಿಗೆ ಹಾಕ್ರಿ. ಅಷ್ಟರೊಳಗೆ ಒಂದು ಸೊಸೈಟಿ ಫಾರ್ಮ್ ಮಾಡಿದ್ರೆ ಆ ಸೊಸೈಟಿ ಮೂಲಕ ನಡೆಸೋಣಂತ. ಇಲ್ಲಾಂದ್ರೆ ನಾವು ಭಾಳ ಸರ್ತಿ ನೋಡಿದ್ದೀನಿ, ಅಣ್ಣಿಗೇರಿಯೊಳಗೆ ನಾವು ಒಂದು ಮಾಡಿದ್ವಿ, ಅದು ಇವತ್ತು ಹಾಳು ಬಿದ್ದದು 5 ಕೋಟಿ ರೂಪಾಯಿ. ಅಲ್ಲಿ ಸಣ್ಣದು ಮಾಡಿದ್ದೀವಿ ನಾವು, ಅಲ್ಲಿ ಹಾಳು ಬಿದ್ದದು. ಆ ರೀತಿ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಕಳಕಳಿ ಅದ. ಅದಕ್ಕೆ ಇದಕ್ಕೆ ಸಹಕಾರ ಕೊಟ್ಟಂಥ 18ರಿಂದ 26ರವರೆಗಿದ್ದಂಥ ಎಲ್ಲ ಸರ್ಕಾರಗಳು, ಯಡಿಯೂರಪ್ಪನವ್ರ ಸರ್ಕಾರ ಇತ್ತು, ಬೊಮ್ಮಾಯಿ ಸರ್ಕಾರ ಇತ್ತು, ಈಗ ಸಿದ್ದರಾಮಯ್ಯನವ್ರ ಸರ್ಕಾರದ ಅವರೆಲ್ಲರೂ ಇದನ್ನು ಕೆಲಸ ಮುಂದುವರಿಸಲಿಕ್ಕೆ ಸಹಕಾರ ಕೊಟ್ಟಾರ. ಅವರೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ. ಮತ್ತು ಅರವಿಂದ್ ಬಲ್ಲದವರು ಸಹಿತ ಆಗಾಗ ಇದರ ಇಂಜಿನಿಯರಿಂದ ಸ್ವತಃ ಬಂದು ಇನ್ಸ್ಪೆಕ್ಷನ್ ಮಾಡಿ ಅವರು ಇದಕ್ಕೆ ಸಹಕಾರನೂ ಕೊಟ್ಟಾರೆ. ಮತ್ತು ಮೊದಲ ಇಲ್ಲೊಂದು 5-6 ಕೋಟಿ ಒಳಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಅಷ್ಟೇ ಮಾಡಿಸ್ಕೊಟ್ರಿ ಅಂತ ಹೇಳಿದ್ರು. ಈಗ ಇದಿಷ್ಟು ದೊಡ್ಡದಾಗ್ಯದ, ಹನುಮಂತನ ಬಾಲದಂತೆ ಬೆಳೆದು ಅದಕ್ಕೆ ಐಡಿಯಾ ಕೊಟ್ಟಂಥ ಅವರಿಗೂ, ಜಾಗ ಕೊಡಿಸಿದಂಥ ಹೊರಟ್ಟಿಯವರಿಗೂ ಎಲ್ಲರಿಗೂ ನಾನು ವಂದಿಸಿ, ಮತ್ತು ಮೇಯರು, ಹಳೆ ಮೇಯರ್ಗಳು, ಈಗಿದ್ದಂಥ ಕಮಿಷನರು, ಹಳೆ ಕಮಿಷನರ್ ಎಲ್ಲರೂ ಇದು ವಿಕಾಸ, ಯಾಕಂದರೆ ಈ ಲ್ಯಾಂಡು ಕಾರ್ಪೊರೇಷನದ್ದು ಒಂದು ಇತ್ತಿದ್ರೊಳಗೆ ಎಲ್ಲರೂ ಕೂಡಿ ಕೋಆರ್ಡಿನೇಟ್ ಮಾಡಿ ನೀವು ಸಹಾಯ ಮಾಡಿದ್ದೀರಿ. ಉದ್ದೇಶ ಅಷ್ಟೇ, ಇಲ್ಲಿ ಒಳ್ಳೆಯ ರೀತಿಯಾದಂಥ ಸ್ಪೋರ್ಟ್ಸ್ಮನ್ಗಳಿಗೆ ಉಪಯೋಗ ಆಗಬೇಕು. ಕನಿಷ್ಠ 2036 ತನಕ ನಮ್ಮ ಹುಡುಗರು ಒಬ್ಬಿಬ್ಬರು ಒಲಿಂಪಿಕ್ಸ್ ಮಟ್ಟಕ್ಕೆ ಮುಟ್ಟಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಆ ಉದ್ದೇಶದಿಂದ ಈ ರೀತಿ इंफ्रास्ट्रक्चर ನಾವು ಮಾಡ್ತೀವಿ. हम हुबली में भी हमने स्मार्ट सिटी में लगभग 200 करोड़ में एक किया है, वो भी बहुत बढ़िया है. और 1-8 महीने में उसका भी हम उद्घाटन करेंगे. शायद हम उस टाइम आपको भी बुलाएंगे. और थोड़ा कुछ सेंट्रल गवर्नमेंट के रेलवे का अगर प्रोजेक्ट है, हम माननीय प्रधानमंत्री जी को रिक्वेस्ट करेंगे. अगर वो माननीय प्रधानमंत्री जी आते हैं तो माननीय प्रधानमंत्री जी, नहीं तो गृह मंत्री जी या राजनाथ सिंह जी वगैरह से हम वो करने का रिक्वेस्ट किया है. आप भी एज ए स्पोर्ट्स मिनिस्टर उसका उद्घाटन और बाकी प्रोजेक्ट उद्घाटन के लिए आपका सहयोग हमको चाहिए. बाकी जो है मैं उधर भी डिटेल में बताता हूँ. इधर साई हॉस्टल जो है वो बहुत ख़राब स्थिति में है, क्योंकि हरटी साहब साई स्पोर्ट्स
ಸಾಯಿದೇನು ಬಿಲ್ಡಿಂಗ್ ಅದ ಅದು ಭಾಳ ಕೆಟ್ಟೋಗಿದೆ. वो भी रिन्यूअल करके आप देते हैं तो बहुत हमको अच्छा होगा. तो बाकी सब डिटेल में उधर बात करेंगे. समय बहुत हुआ है. ಈಗ ಮನ್ಸುಖ್ ಮಂಡವಿ ಅವರು ಹಿಂದಿ ಒಳಗೆ ಮಾತಾಡ್ತಾರೆ. ಅಗತ್ಯ ಇದ್ರೆ ನಾವು ಟ್ರಾನ್ಸ್ಲೇಟ್ ಮಾಡ್ತೀವಿ, ಇಲ್ಲಾಂದ್ರೆ ನಿಮ್ಗೆ ಅವ್ರು ನಿಮ್ಮ ಜೊತೆಗೆ ನೇರವಾಗಿ ಮಾತಾಡ್ತಾರೆ. ಮನ್ಸುಖ್ ಮಂಡವಿಜಿ ಕೃಪಯಾ. Today we inaugurate sports complex built by held by our honorable member of parliament and my colleague union minister Prahlad Joshi ji and other dignitaries sitting on dais, all athletes and parents. मुझे आज खुशी है कि यहाँ स्पोर्ट्स कॉम्प्लेक्स में CSR फंड का उपयोग करा गया हो. एक जनप्रतिनिधि, मेंबर ऑफ पार्लियामेंट, पब्लिक रिप्रेजेंटेटिव्स, कमिटमेंट फॉर youth, commitment for future of society, commitment of future of nation building by sports. ये छोटा काम नहीं है. मैं यहाँ रेसलिंग करते हुए यंग एथलीट को देख रहा था, स्विमिंग करते हुए स्विमर को देख रहा था. दोस्तों, ये स्विमर आज के बच्चे कल के भविष्य है. कल ये धारवाड़ का और देश का नाम रोशन करने वाले हैं. कोई भी देश को आगे बढ़ना है, ये देश स्पोर्ट्स में रुचि ले आवश्यक है. और इसलिए यहाँ जोशी जी के द्वारा ये पहल करके अच्छा स्पोर्ट्स कॉम्प्लेक्स बनाया है. मैं प्रहलाद जी को अभिनंदन करूंगा, उसकी टीम को अभिनंदन करूंगा, मेरे यंग एथलीट को शुभेच्छा दूंगा और प्रहलाद जी को प्रोत्साहित करने के लिए आए हुए सभी स्पोर्ट्स लवर्स को भी मैं हार्दिक शुभकामनाएं देता हूँ. धन्यवाद. ಪ್ರಜರಿಗೆ ಇವತ್ತು ಸಂತಸದ ಮತ್ತು ಭಾಳ ಹಬ್ಬದ ದಿನ ಅಂತ ನಾವು ಹೇಳ್ಬೋದು. ಯಾಕಂದರೆ ನಮ್ಮ ಮಾನ್ಯ ಪ್ರಹ್ಲಾದ್ ಜೋಶಿ ಅವರ ಒಂದು ಸತತ ಪ್ರಯತ್ನ ಮತ್ತು ಅರವಿಂದ್ ಬೆಲ್ಲದ್ ಅವರ ಒಂದು ಕನಸು ಇವತ್ತು ಎಲ್ಲ ಥರದ ಈಡೇರಿದೆ. ಮನ್ಸುಖ್ ಮಂಡವಿ ಅವರು ಕೇಂದ್ರ ಸಚಿವರು ಆಗಿರುವಂಥ ಮನ್ಸುಖ್ ಮಂಡವಿ ಅವರು ಬಂದು ಇದು ಉದ್ಘಾಟನೆ ಮಾಡಿರೋದು ನಮ್ಮೆಲ್ಲ ಸೌಭಾಗ್ಯ ಅಂತ ನಾವು ಹೇಳ್ಬೋದು. ಯಾಕಂದರೆ ಇಡೀ ಭಾರತ ದೇಶಕ್ಕೆ ಒಲಿಂಪಿಕ್ಸ್ನಲ್ಲಿ ಖ್ಯಾತಿ ತಂದಿರುವಂಥ ಒಂದು ಮಹತ್ವದ ಸಚಿವರವರು. ಅಂಥ ಒಂದು ಸಚಿವರಿಂದ ಇವತ್ತು ಉದ್ಘಾಟನೆಗೊಂಡಿರೋದು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಅದೇ ಥರ ಅವರು ಇವತ್ತು ಉದ್ಘಾಟನೆ ಮಾಡಿಂದ ಈ ಒಂದು ಈಜುಗಳಿಗೆ ಬೇಕಾಗಿರುವಂಥ ಇಂಟರ್ನ್ಯಾಷನಲ್ ಕೋಚ್ ನಾನು ನಮ್ಮ ಸಚಿವಾಲಯದಿಂದ ಒದಗಿಸಿಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಪಟ್ಟಿದ್ದಾರೆ. ಅದೇ ಥರ ಇದಕ್ಕೆ ಬೇಕಾಗಿರುವಂಥ ಏನು ಕ್ರೀಡಾ ಸಾಮಗ್ರಿಗಳಿದ್ದಾವೆ ಅದನ್ನು MP ಫಂಡಿಂದ ಒದಗಿಸಿಕೊಡ್ತೀನಿ ಅಂತ ಪ್ರಹ್ಲಾದ್ ಜೋಶಿ ಅವರು ಸಹಿತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ಥರ ಅವರು ಸಹಿತ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಇದನ್ನು ಭಾಳ ಚೆನ್ನಾಗಿ ಇದು ನಡೆಸ್ಕೊಂಡು
ಮಾಡ್ಕೊತಾ ಹೋಗಲಿಕ್ಕೆ ಡಿ ಸಿ ಅವರಿಗೆ ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರಿಗೂ ಮನವಿ ಮಾಡಿದ್ದಾರೆ. ದಯವಿಟ್ಟು ಇಷ್ಟು ಅಂತಾರಾಷ್ಟ್ರೀಯ ಪ್ರಮಾಣದ ಈಜುಗಳು ಮತ್ತು ಸ್ಪೋರ್ಟ್ಸ್ ಕಾಂಪ್ಲೆಕ್ಸನ್ನು ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿರುವುದಕ್ಕೆ ಜೋಶಿಯವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳು ಹೇಳಬೇಕು. ಅದೇ ಥರ ಎಲ್ಲ ಜಿಲ್ಲಾ ಆಡಳಿತ ವರ್ಗದವರು ಇದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊತಾ ಹೋಗಿದರೆ ಖಂಡಿತವಾಗಿ ನಮ್ಮ ಧಾರವಾಡಿನ ಮುಂಬರುವ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಕಾರರು ಇಲ್ಲಿಂದ ಹೋಗ್ತಾರೋ ಮತ್ತು ಮೆಡಲ್ಸ್ ತೊಗೊಂಡು ಬರ್ತಾರೆ ಅಂತ ನನ್ನ ವಿಶ್ವಾಸ ಇದೆ. ಇಲ್ಲ, ಅದ್ರ ಮೇಲೆ ಈಗ ಸ್ವಿಮ್ಮಿಂಗ್ ಪೂಲ್ಗೆ ಯಾಕಂದರೆ ಹಣದ ಒಂದು ಸ್ವಲ್ಪ ಕಡಿಮೆ ಇರುವುದರಿಂದ ಗ್ಯಾಲರಿ ಮಾಡಬೇಕಾಗಿತ್ತು. ಆ ಗ್ಯಾಲರಿ ಮಾಡಿಲ್ಲ. ಆ ಗ್ಯಾಲರಿ ಮಾಡಿದ್ದಾಗ ಅದು ಇನ್ನೂ ಎತ್ತರ ಗ್ಯಾಲರಿ ಸ್ಟ್ಯಾಂಡ್ಸ್ ಬರ್ತವೆ. ಆವಾಗ ಅದು ಖಂಡಿತವಾಗಿ ಇದಾಗ್ತದೆ. ಈಗ ಮಾಡಿರುವುದು 52 ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ. ಇನ್ನೂ ಹೆಚ್ಚಿನ ಅನುದಾನದ ಸಲುವಾಗಿ ಎಲ್ಲ CSR ಕಂಪ್ನಿಗಳಿಗೆ ಜೋಶಿ ಸರ್ ಮನವಿ ಮಾಡಿದ್ದಾರೆ. ಇನ್ನೊಂದು 5 ಕೋಟಿ ಬಂದಿದ್ದರೆ ಅದಕ್ಕೆ ಗ್ಯಾಲರಿ ಆಗಿರ್ಬೋದು ಅಥವಾ ಏರ್ ಕಂಡೀಷನಿಂಗ್ ಆಗಿರ್ಬೋದು ಮತ್ತು ಹಿಂಭಾಗದಲ್ಲಿ ವಾಣಿಜ್ಯ ಸಂಕೀರ್ಣ ಮಾಡಿದೆ. ಅದಕ್ಕೆ ಅಂದರೆ ಕ್ಯಾಂಟೀನು ಮತ್ತು ಇಂಥದ್ದು ಕೊಟ್ಟಿದ್ದರೆ ಅದರಿಂದ ಸ್ವಲ್ಪ ಬಾಡಿಗೆ ಬರ್ಬೋದು. ಆ ಹಣದಿಂದ ಇದನ್ನು ಮೇಂಟೆನೆನ್ಸ್ಗೆ ದುಡ್ಡು ಬೇಕಾಗಿರ್ತದೆ. ತಿಂಗಳಿಗೆ ಆಲ್ಮೋಸ್ಟ್ 10-12 ಲಕ್ಷ. ಸೊ ಆ ಮುಂದಿನ ಯೋಜನೆಯಲ್ಲಿ ಅದು ಗ್ಯಾಲರಿ ಬರ್ತದೆ. CSR ಫಂಡ್ನಿಂದ ಮಾನ್ಯ ಕಾರಣೀಭೂತರಾದ ಪ್ರಹ್ಲಾದ್ ಜೋಶಿ ಅವರು ಧಾರವಾಡದಲ್ಲಿ ಸುಮಾರು 50 ಕೋಟಿ ಮೇಲೆ ಕ್ರೀಡಾ ಸಂಕುಲವನ್ನು ಮಾಡಿದ್ದಕ್ಕೆ ನಮ್ಮ ಜಿಲ್ಲಾ ಒಲಿಂಪಿಕ್ ಅಸೋಸಿಯೇಷನ್ ಪರವಾಗಿ ಜೋಶಿಯವರಿಗೂ ಮತ್ತು ಕ್ರೀಡಾ ಮಂತ್ರಿಗಳಾದ ಮನ್ಸುಖ್ ಮಂಡಿಯವರು ಕೂಡ ನಾವು ಅನಂತ ಕೃತಜ್ಞತೆ ಸಲ್ಲಿಸ್ತೇವೆ. ಯಾಕಂದರೆ ಈ ಉತ್ತರ ಕರ್ನಾಟಕ ಇಡೀ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಸ್ವಿಮ್ಮಿಂಗ್ ಕಾಂಪ್ಲೆಕ್ಸ್ ಇರ್ಬೋದು, ಇಂಡೋರ್ ಗೇಮ್ಸ್ ಇರ್ಬೋದು, ಎಲ್ಲ ಗೇಮ್ಗಳಿಗೆ ಮಾಡಿಕೊಟ್ಟದಕ್ಕೆ ನಾವೆಲ್ಲ ಧಾರವಾಡ ಹುಬ್ಬಳ್ಳಿಯವರ ಜನತೆ ಅನಂತ ಕೃತಜ್ಞತೆ ಜೋಶಿಯವ್ರಿಗೂ ಮತ್ತು ಮಂತ್ರಿ ಮಂಡ್ಯ ಅವ್ರಿಗೂ ನಾವು ಧನ್ಯವಾದ ಸಲ್ಲಿಸ್ತೇವೆ.